ನಾನು ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಎಕ್ಸ್ಟೆಂಡ್ ವಾರಂಟಿ ಬೆಸ್ಟ್ ಥಿಂಗು. ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಸೊ ಅದಕ್ಕೋಸ್ಕರ ಆದರೂ ನಾವು ಎಕ್ಸ್ಟೆಂಡ್ ವಾರಂಟಿ ತೊಗೊಳ್ಳೇಬೇಕಾಗುತ್ತೆ. ಇಷ್ಟು ನೀವು ನೋಡ್ತಾ ಇರೋದು ಅಡ್ವೆಂಚರ್ ಪ್ಲಸ್ ಟಾಟಾ ಹ್ಯಾರಿಯರ್ 2023 ಫೇಸ್ ಲಿಫ್ಟ್. ಫೀಚರ್ಸ್ ಅಂತ ಬಂದರೆ ನೋಡ್ಬೋದು, ನಿಮಗೆ ನ್ಯೂಲಿ ಇಂಟ್ರೊಡ್ಯೂಸ್ ಮಾಡಿರೋ ನಿಮಗೆ ಎಂಡ್ ಟು ಎಂಡ್ ಕನೆಕ್ಟೆಡ್ LED DRLs ಬರುತ್ತೆ. ಹಾಗೆ ನಿಮಗೆ ಬೈ ಫಂಕ್ಷನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ. ಹಾಗೆ ಇನ್ಕ್ಲೂಡಿಂಗ್ ನಿಮಗೆ ಫಾಗ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಫ್ರಂಟಲ್ಲಿ ನಿಮಗೆ ಪಿಯಾನೋ ಬ್ಲಾಕ್ ಗ್ರಿಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫುಲ್ ಕ್ರೋಮ್ ಇನ್ಸರ್ಟ್ನ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕ್ರೋಮ್ ಇನ್ಸರ್ಟ್, ಸೊ ನಿಮಗೊಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಹಾಗೆ ಅಲ್ಲಿ ನಿಮಗೆ ಟಾಟಾ ಲೋಗೋ, ಟಾಟಾ ಬ್ರ್ಯಾಂಡಿಂಗ್ ಎನೇಸ್ ಮಾಡೋಕ್ಕೆ. ಹಾಗೆ ನಿಮಗೆ 360 ಕ್ಯಾಮ್ರಾ ಕೂಡ ಬರುತ್ತೆ. ನಿಮಗೆ ಟಾಪ್ ಎಂಡ್ ತೊಗೊಂಡ್ರು ಬರುತ್ತೆ, ಇದರಲ್ಲೂ ಬರುತ್ತೆ. ಸೊ ಹಾಗೆ ನಿಮಗೆ ಟಾಪ್ ಎಂಡಲ್ಲಿ ಅಡಿಷನಲ್ ಫೀಚರ್ಸ್ ಏನು ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಹಾಗೆ ಫ್ರಂಟಲ್ಲಿ ಬಂದರೆ ನಿಮ್ಗೆ ಇದರಲ್ಲಿ ಅಡಾಸ್ ಇಲ್ಲ, ಇಲ್ಲಿ ಜಸ್ಟ್ ಡಮ್ಮಿ ಇರುತ್ತೆ. ಇಲ್ಲ ಅಡ್ವೆಂಚರ್ ಪ್ಲಸ್ ಎ ತೊಗೊಂಡ್ರೆ ನಿಮಗೆ ಅಡಾಸ್ ಬರುತ್ತೆ. ಇಲ್ಲಿ ನಿಮಗೆ ಅಲ್ಟ್ರಾಸೋನಿಕ್ ಸೆನ್ಸರ್ ಇದೆ. ಬನ್ನಿ ಹಾಗೆ ಸೈಡ್ ಪ್ರೊಫೈಲ್ ಹೋಗೋಣ. ಸರಿ, ಮುಂದೆ ಹೋಗಿ ಮುಂಚೆ ಇದ್ರೆ ಇಂಜಿನ್ ಆಪ್ಷನ್ ಹೇಳ್ಬಿಡ್ತೀನಿ. ಇದರಲ್ಲಿ ಇಂಜಿನ್ ಬರುತ್ತೆ ನಿಮಗೆ 2 ಲೀಟರ್ ಇಂಜಿನ್ ಬರುತ್ತೆ. ಕಂಪ್ಲೀಟ್ಲಿ ಇದು ಡೀಸೆಲ್ ಇಂಜಿನ್ ಮಾತ್ರನೇ ಅವೈಲೇಬಲ್ ಇರೋದು. ನಿಮಗೆ ಆಟೋ ಟ್ರಾನ್ಸ್ಮಿಷನ್ ಇದೆ, ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಎರಡೂ ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ 6 ಸ್ಪೀಡ್ ಟ್ರಾನ್ಸ್ಮಿಷನ್ಸ್ ಬರುತ್ತೆ. ಹಾಗೆ ಇದರಲ್ಲಿ ಯೂಸ್ ಮಾಡಿರೋ ಇಂಜಿನ್ ಬಂದು FC F8 ಕ್ರೈಸ್ಲರ್ ಆಟೋಮ್ಯಾಟಿಕ್. ಸೊ ಅನ್ಸಿದ ಪ್ರಕಾರ ವ್ಯಾಲ್ಯೂ ಫಾರ್ ಮನಿ ಅಂದರೆ ಅಡ್ವೆಂಚರ್ ಪ್ಲಸ್ ವೇರಿಯಂಟು, ಯಾಕಂದರೆ ನಿಮಗೆ ತುಂಬಾ ಫೀಚರ್ಸ್ ಬರುತ್ತೆ ಅಡ್ವೆಂಚರ್ ಕಂಪೇರ್ ಮಾಡಿದ್ರೆ. ಇಲ್ಲಿ ನಿಮಗೆ 18 ಇಂಚಸ್ ಬರುತ್ತೆ. ಸೊ ಟಾಪ್ ಎಂಡ್ ಕೂಡ ನಿಮಗೆ 18 ಇಂಚಸ್ಸೇ ಬರೋದು. ಸೊ ಇದರಲ್ಲಿ ಬ್ರಿಡ್ಜ್ಸ್ಟೋನ್ ಟೈರ್ ಕೊಟ್ಟಿದ್ದಾರೆ. ಇದರ ಸೆಕ್ಷನ್ ಬಂದು ನಿಮಗೆ 235/60 R18 ಬರುತ್ತೆ. ಅಡ್ವೆಂಚರ್ ಪ್ಲಸ್ ಇದು ನಿಮಗೆ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, 4 ಫ್ರಂಟ್ ಹಾಗೆ ಬ್ಯಾಕು. ಅದೇ ಅಡ್ವೆಂಚರ್ ತೊಗೊತೀರ ಅಂದರೆ ನಿಮಗೆ ಫ್ರಂಟ್ ಮಾತ್ರ ಡಿಸ್ಕ್, ಹಾಗೆ ರೇರ್ ಡ್ರಮ್ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ಸ್ ಇದೆ. ಹಾಗೆ ಸ್ಮಾಲ್ ಬಾಡಿ ಸೈಡ್ ಕ್ಲಾಡಿಂಗ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು, ಇದರಲ್ಲಿ ಆಕ್ಸರೀಸ್ ನಿಮಗೆ ಸೈಡ್ ಸ್ಟೆಪ್ ಕೂಡ ಫಿಟ್ ಆಗಿದೆ. ಬೇಕಂದ್ರೆ ನೀವು ಸೈಡ್ ಸ್ಟೆಪ್ನ ಹಾಕ್ಸ್ಕೋಬೋದು. ಬ್ಲಾಕ್ ಫಿನಿಶ್, ಹಾಗೆ LED ಟರ್ನ್ ಇಂಡಿಕೇಟರ್, ಹಾಗೆ 360 ಕ್ಯಾಮ್ರಾ ಇದರಲ್ಲೇ ಕೂಡ ಬಂದುಬಿಡುತ್ತೆ. ಹಾಗೆ ಡೋರ್ ಹ್ಯಾಂಡಲ್ ನಿಮಗೆ ಕಂಪ್ಲೀಟ್ಲಿ ಬಾಡಿ ಕಲರ್ ಕೊಟ್ಟಿದ್ದಾರೆ. ಸೊ ಬನ್ನಿ ಹಾಗೆ ಹಿಂದೆ ಹೋಗೋಣ. ಸೊ ಫ್ಯೂಯಲ್ ಟ್ಯಾಂಕ್ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ. 50 ಲೀಟರ್ಸ್ ಆಫ್ ಟ್ಯಾಂಕ್ ಕೆಪಾಸಿಟಿ ಇದರಲ್ಲಿ ಇದೆ. ಸೊ ಹಾಗೆಲ್ಲ ಬ್ಯಾಕ್ ಸೈಡ್ ಬಂದರೆ ನಿಮಗೆ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಟಾಟಾ ಲೋಗೋ, ಹಾಗೆ ರಿವರ್ಸ್ ಕ್ಯಾಮ್ರಾ, ಹಾಗೆ ನಿಮಗೆ ಇಲ್ಲಿ ಕೂಡ ಟಾಟಾ ಹ್ಯಾರಿಯರ್ ಬ್ಯಾಚಿಂಗ್ ಸಿಗುತ್ತೆ. ಹಾಗೆ ಅದ್ರ ಜೊತೆ ನಿಮಗೆ ಹಿಂದೆ ಕೂಡ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ರಿವರ್ಸ್ ಫಾಗ್ ಲ್ಯಾಂಪ್ಸ್ ಕೊಟ್ಟಿದೆ, ಬಟ್ ಇದರಲ್ಲಿ ಫಾಗ್ ಲ್ಯಾಂಪ್ಸ್ ಬರಲ್ಲ. ರಿವರ್ಸ್ ಲೈಟ್ ಮಾತ್ರ ಬರುತ್ತೆ. ಫಾಗ್ ಲ್ಯಾಂಪ್ಸ್ ನಿಮಗೆ ಟಾಪ್ ಎಂಡಲ್ಲಿ ರಿವರ್ಸ್ ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಹಾಗೆ ಇಲ್ಲಿ ನಿಮ್ಮ ಮೇಲೆ ನೋಡ್ಬೋದು ರೂಫ್ ಫೈಲ್ಸ್ ಇದೆ. ಅದ್ರ ಜೊತೆ ಶಾರ್ಕ್ನ ಆಂಟೆನಾ ಬರುತ್ತೆ. ಹಾಗೆ ಲಾರ್ಜ್ ಸ್ಪಾಯ್ಲರ್, ಹಾಗೆ ಇಲ್ಲಿ ನಿಮಗೆ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ಹಾಗೆ ಅಲ್ಲಿ ಡಿಫಾಗರ್, ರೇರ್ ವೈಪರ್ ವಾಷರ್ ಕೂಡ ಇದೆ. ಅಂದರೆ ನಿಮಗೆ ಇಲ್ಲಿ ಟೈಲ್ ಗೇಟ್ ಇದು ಮ್ಯಾನ್ಯಲಿ ಓಪನಿಂಗ್, ಎಲೆಕ್ಟ್ರಿಕ್ ನಿಮಗೆ ಟಾಪ್ ಎಂಡಲ್ಲಿ ಬರುತ್ತೆ. ಸೊ ಇದು ಒಂದು ಡಿಫ್ರೆನ್ಸ್ ನಿಮಗೆ ಟಾಪ್ ಎಂಡಿಗೆ ಹೋಗ್ತೀರಾ, ಫಿಯರ್ಲೆಸ್ ಹೋಗ್ತೀರಾ ಅಂದರೆ. ಸೊ ಇದರಲ್ಲಿ ಬೂಟ್ ಸ್ಪೇಸ್ ನೋಡೋದಾದ್ರೆ ನಿಮಗೆ ಬೂಟ್ ಸ್ಪೇಸ್ 445 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಮುಂಚೆಗಿಂತ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಮುಂಚೆ 425 ಲೀಟರ್ಸ್ ಬರ್ತಾಯಿತ್ತು, ಇವಾಗ 20 ಲೀಟರ್ಸ್ ಜಾಸ್ತಿ ಆಗಿದೆ. ಏನಕ್ಕಂದರೆ ಲೋಡಿಂಗ್ ಲಿಪ್ಪು ಇವಾಗ ನಿಮಗೆ ಡೌನ್ ಆಗಿದೆ. ಮುಂಚೆ ಇಲ್ಲಿ ಐಟಮ್ ಸ್ಟೋರೇಜ್ ಇತ್ತು, ಆ ಐಟಮ್ ಸ್ಟೋರೇಜ್ ತೆಗೆದುಬಿಟ್ಟು ನಿಮಗೆ ಅಡಿಷನಲ್ ಸ್ಟೋರೇಜ್ ಮಾಡಿದ್ದಾರೆ. ಹಾಗೆ ನಿಮಗೆ ಪಾರ್ಸಲ್ ಟ್ರೈ ಇದೆ. ಕಾರ್ ಕವರ್ ಬೇಕಂದರೆ ನಿಮಗೆ ಆಕ್ಸೆಲ್ಸಲ್ಲಿ ಸಿಗುತ್ತೆ, ತೊಗೋಬೋದು. ಸೊ ಅದರಲ್ಲಿ ಲಿಡ್ಡು ನೀವು ಮ್ಯಾನ್ಯಲಿ ಕ್ಲೋಸ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಕೋ ಡ್ರೈವರ್ ಸೀಟ್, ಹಾಗೆ ಡ್ರೈವರ್ ಸೀಟ್ನ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಹಾಗೆ ಇಲ್ಲಿ ಡೋರ್ ಟ್ರಿಮ್ಸ್ ನೋಡ್ಬೋದು. ನಿಮಗೆ ಫಿಯರ್ಲೆಸ್ ನೋಡಿರ್ತೀರ ಟಾಪ್ ಎಂಡು. ನಿಮಗೆ ಮಿಡ್ ವೇರಿಯಂಟ್ ಡಿಫ್ರೆನ್ಸಸ್ ಏನಂದರೆ ಇದನ್ನೇ ಮೇಜರ್ ಆಗಿ. ಸೊ ಇಲ್ಲಿ ನಿಮಗೆ ಬ್ಲ್ಯಾಕ್ ಡೋರ್ ಟ್ರಿಮ್ಸ್ ಬರುತ್ತೆ, ಕಂಪ್ಲೀಟ್ಲಿ ಲೆದರ್ಡ್ ಇದೆ. ಇದು ಫುಲ್ ಕಂಪ್ಲೀಟ್ ಲೆದರ್ ಇದೆ. ಹಾಗೆ ಇಂಡಿವಿಜುವಲ್ ಪವರ್ ವಿಂಡೋ, ಹಾಗೆ ಗನ್ ಮೆಟಲ್ ಇನ್ಸೈಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ಬ್ಲ್ಯಾಕ್ ಫಿನಿಶ್ ಕ್ರೋಮ್ ಇನ್ಸೈಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ, ಗ್ರಾಬ್ ಹ್ಯಾಂಡಲ್ಸ್. ಹಾಗೆ ನಿಮ್ಗೆ ಈಸಿಯಾಗಿ 1 ಲೀಟರ್ ವಾಟರ್ ಬಾಟಲ್ನ ಸ್ಟೋರ್ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಕೊಟ್ಟಿದ್ದಾರೆ. ಹಾಗೆ ಪಡಲ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಸೊ ಟಾಪ್ ಎಂಡಿಗೆ ಇದು ಕಂಪೇರ್ ಮಾಡಿದ್ರೆ ನಿಮಗೆ ಡೋರ್ ಪಾರ್ಟ್ಸಲ್ಲಿ ಏನೇ ಡಿಫ್ರೆನ್ಸ್ ಅಂದರೆ ಜಸ್ಟ್ ಅದರಲ್ಲಿ ನಿಮಗೆ ಯೆಲ್ಲೋ ಕಲರ್ ಇಂಟೀರಿಯರ್ಸ್ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಸೀಟ್ಸ್ ಬರುತ್ತೆ. ಇದೆಲ್ಲ ಕಂಪ್ಲೀಟ್ಲಿ ಬ್ಲ್ಯಾಕ್ ಇರುತ್ತೆ, ಬಟ್ ಇದರಲ್ಲಿ ನಿಮಗೆ ಕ್ಯಾರವನ್ ಇಂಟೀರಿಯರ್ ಸ್ಕೀಮ್ ಅಂತ ಕರೀತಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಏರ್ ಬ್ಯಾಗ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನೋ ಒಬ್ಬೊಬ್ಬರೇ ಟ್ರಾವೆಲ್ ಮಾಡುವಾಗ ಎಲ್ಲ ಏರ್ ಬ್ಯಾಗ್ ಆನ್ ಇಟ್ಕೊಳ್ಳೋದ್ರ ಬದಲು ಇಲ್ಲಿ ನೀವು ಆಫ್ ಮಾಡ್ಬೋದು. ನನಗೆ ಇದರಲ್ಲಿ ಆ ವುಡನ್ ಫಿನಿಶ್ ಇಂಟೀರಿಯರ್ಸ್ ಇದೆಲ್ಲ ಇದು ತುಂಬಾ ಇಷ್ಟ ಆಯಿತು. ಟಾಪ್ ಎಂಡಲ್ಲಿ ಎಲ್ಲ ಕೊಡ್ತಾರೆ, ಅದಿನ್ನೂ ಪ್ರೀಮಿಯಮ್ ಆಗಿದೆ. ಬಟ್ ಮಿಡ್ ವೇರಿಯಂಟಲ್ಲೂ ಕೂಡ ನಿಮಗೆ ವುಡನ್ ಫಿನಿಶ್ ಕೊಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಹಾಗೆ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲೂ ಏರ್ ಬ್ಯಾಗ್ ಇದೆ, ಅಲ್ಲೇ ಏರ್ ಬ್ಯಾಗ್ ಇದೆ. ಹಾಗೆ ನಿಮಗೆ ಕರ್ಟನ್ ಏರ್ ಬ್ಯಾಗ್ಸ್ ಇದೆ, ಹಾಗೆ ಸೀಟ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಸೊ ಹಾಗೆ ನೀವು ಇಲ್ಲಿ ಸೀಟ್ ನೋಡ್ಬೋದು.
ಸೊ ಕಂಪ್ಲೀಟ್ಲಿ ಇದು ಬ್ಲ್ಯಾಕ್ ಡಾಟ್ ಸೀಟ್ಸ್ ಬರುತ್ತೆ. ಟಾಪ್ ಎಂಡಲ್ಲೂ ನಿಮಗೆ ಸೇಮ್ ಬರುತ್ತೆ, ಬಟ್ ವೆಂಟಿಲೇಷನ್ ಇರಲ್ಲ. ಹಾಗೆ ಅದರಲ್ಲಿ ಕೋ ಡ್ರೈವರ್ ಸೀಟು ನಿಮಗೆ ಎಲೆಕ್ಟ್ರಿಕ್ ಕೊಡ್ತಾರೆ, ಅಡ್ಜಸ್ಟ್ಮೆಂಟ್ ಇದೆ, ಬಟ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನೀವು ಹಂಗೆ ಅರ್ಥ ಮಾಡ್ಕೋಬೋದು. ಸೊ ಮಿಡ್ ವೇರಿಯಂಟ್ ಟಾಪ್ ಎಂಡ್ ನನಗೆ ಫೀಚರ್ಸ್ ಹೇಳ್ಕೊಂಡು ಹೋಗ್ತೀನಿ ಏನೇನು ಇರಲ್ಲ ಅಂತ. ಸೊ ಯಾರೆಲ್ಲ ಮಿಡ್ ವೇರಿಯಂಟ್ ನೋಡ್ತಾ ಇದ್ರೆ ಟಾಪ್ ಎಂಡ್ ನೋಡ್ತಾ ಇದ್ರೆ ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ ಸೇಮ್ ಕ್ಯಾರವನ್ ಬ್ರೌನ್ ಸ್ಟಿಚಸ್ ಯೂಸ್ ಮಾಡಿದ್ದಾರೆ, ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡಿ 3D ಮ್ಯಾಚ್, ಇದು ಕೂಡ ನಿಮಗೆ ಆಕ್ಸೈಸಲ್ಲಿ ಸಿಗುತ್ತೆ. ಇದರಲ್ಲಿ 3D ಸಿಗುತ್ತೆ, ಕಾರ್ಪೊರೇಟ್ ಮ್ಯಾಚ್ ಸಿಗುತ್ತೆ, ಹಾಗೆ 70 ಮ್ಯಾಚ್ ಸಿಗುತ್ತೆ. ಬಟ್ ನನ್ನ ಪ್ರಕಾರ ಇದು ಬೆಸ್ಟು, ಯಾಕಂದರೆ ಈಸಿ ಮೇಂಟೆನೆನ್ಸ್, ಹಾಗೆ ಕ್ಲೀನಿಂಗ್ ಕೂಡ ಈಸಿ ಇರುತ್ತೆ. ಸೊ ಹಾಗೆ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು, ಕಂಪ್ಲೀಟ್ ಸ್ಟೋರೇಜ್ ಸ್ಪೇಸ್, ಲಾರ್ಜ್ ಸ್ಪೇಸ್ ಇದೆ. ಆರಾಮಾಗಿ 2 ಲೀಟರ್ಸ್ ವಾಟರ್ ಬಾಟಲ್ನ ಸ್ಟೋರೇಜ್ ಮಾಡ್ಬೋದು. ಸೊ ಬನ್ನಿ ಹಾಗೆ ರೇರ್ ಸೀಟ್ ನೋಡೋಣ. ಸೊ ರೇರ್ ಸೀಟ್ ಬಂದರೆ ನಿಮಗೆ ಅಡ್ವೆಂಚರ್ ಪ್ಲಸ್ಸಿಂದ ನಿಮಗೆ ಸನ್ ರೇಂಜ್ ಕೂಡ ಬರುತ್ತೆ. ಹಾಗೆ ಇಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಇಸ್ ಇದೆ. ಇಲ್ಲಿ ಅಡಿಷನಲ್ ನಿಮಗೆ ಮೊಬೈಲ್ ಸ್ಟೋರೇಜ್ ಕೂಡ ಸಿಗುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಇಲ್ಲಿ ನಿಮಗೆ ನೋಡ್ಬೋದು ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ, ಫ್ರಂಟ್ ಹಾಗೆ ಬ್ಯಾಕ್. ಹಾಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಹಾಗೆ ನಿಮಗೆ ಆರ್ಮ್ ರೆಸ್ಟ್ ಕೂಡ ಇದರಲ್ಲಿ ಬರುತ್ತೆ. ಸೊ ಇದು ಸೀಟಿಂಗ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ, ಎಕ್ಸೆಪ್ಟ್ ಸೆಂಟರಲ್ಲಿ ಸ್ವಲ್ಪ ಬಂಪ್ ಇದೆ. ಈಗ 3rd ಪರ್ಸನ್ ಸ್ವಲ್ಪ ಆ ಕಡೆ ಈ ಕಡೆ ಅವರು ಸ್ಪ್ಲಿಟ್ ಮಾಡಿ ಕುತ್ಕೋಬೇಕಾಗುತ್ತೆ, ಅದು ಬಿಟ್ಟರೆ ನೋ ಪ್ರಾಬ್ಲಮ್. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕೂಡ ನಿಮಗೆ USB ಸಾಕೆಟ್ಸ್ ಬರುತ್ತೆ, ಸೊ ರೇರ್ ಪ್ಯಾಸೆಂಜರ್ಸ್ಗೆ. ಹಾಗೆ ಇಲ್ಲಿ ಮೊಬೈಲ್ ಹೋಲ್ಡರ್ಸ್ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಡಾಟ್ ಇಂಟೀರಿಯರ್ಸ್. ಸೊ ಬನ್ನಿ ಇವಾಗ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಫೀಚರ್ಸ್ನ ಅರ್ಥ ಮಾಡ್ಬೋದು. ಸೊ ಹಾಗೆಲ್ಲಿ ನೋಡ್ಬೋದು ನಿಮಗೆ ಮ್ಯಾನುವಲ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಸೊ ನಿಮಗೆ ಟಾಪ್ ಎಂಡ್ ನೋಡಿದ್ದೀರ ಅಂದರೆ ಗೊತ್ತಾಗುತ್ತೆ. ಟಾಪ್ ಎಂಡಲ್ಲಿ ನಿಮಗೆ ಎಲೆಕ್ಟ್ರಿಕ್ ಇರುತ್ತೆ. ನಾನು ಮುಂಚೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಟಾಪ್ ಎಂಡ್ ಬೇಕಂದ್ರೆ ನೀವು ಅದರಲ್ಲಿ ನೋಡ್ಬೋದು. ಸೊ ಇದು ವೆಂಟಿಲೇಟೆಡ್ ಸೀಟ್ಸ್ ಮಿಸ್ಸಿಂಗ್ ಇರುತ್ತೆ, ಹಾಗೆ ವೆಲ್ಕಮ್ ಫಂಕ್ಷನ್ ಮಿಸ್ಸಿಂಗ್ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಕಂಪ್ಲೀಟ್ 4 ಪವರ್ ವಿಂಡೋಸ್ ಇದೆ, ವಿಂಡೋ ಲಾಕಿಂಗ್ ಇದೆ. ಸೊ ಹಾಗೆ ಸೇಮ್ ಗನ್ ಮೆಟಲ್. ಇಲ್ಲಿ ನಿಮ್ಮ ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಹಾಗೆ ಎಲೆಕ್ಟ್ರಿಕ್ ಫೋಲ್ಡಿಂಗ್, ಹಾಗೆ ಆಟೋ ಫೋಲ್ಡ್ ಕೂಡ ಇದೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಟಾರ್ಟ್ ಸ್ಟಾಪ್. ಹಾಗೆ ಇದರಲ್ಲಿ ನಿಮಗೆ ಆಟೋ ಹೆಡ್ ಲ್ಯಾಂಪ್ಸ್ ಕೂಡ ಇದೆ. ಸೊ ಬನ್ನಿ ಒಳಗಡೆ ಕೂತ್ಕೊಂಡು ಕಂಪ್ಲೀಟ್ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಇಗ್ನಿಷನ್ ಆನ್ ಮಾಡ್ತೀನಿ ನೋಡಿ, ಕಾಣಿಸುತ್ತೆ ಅಂತ ಗ್ರಾಫಿಕ್ಸು. ಆನ್ ಮಾಡಿದ ತಕ್ಷಣ ಈ ಥರ ಗ್ರಾಫಿಕ್ ಬರುತ್ತೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಊಟ ಕೂಡ ಕಾಣಿಸುತ್ತೆ. ಹಾಗೆ ಸೊ ಇವಾಗ ನಿಮಗೆ ಫ್ಯೂಯಲ್ ವಾರ್ನಿಂಗ್ ಕೂಡ ಕೊಡುತ್ತೆ ಇದರಲ್ಲಿ. ಲೋ ಫ್ಯೂಯಲ್ ಇದ್ದರೆ ನಿಮಗೆ ಲೋ ಫ್ಯೂಯಲ್ ವಾರ್ನಿಂಗ್ ಕೂಡ ಇದರಲ್ಲಿ ಬರುತ್ತೆ. ಹಾಗೆ DF ವಾರ್ನಿಂಗ್ ಕೂಡ ಬರುತ್ತೆ. DF ಟ್ಯಾಂಕು ನಿಮಗೆ ಬೂಟಲ್ಲಿದೆ. ಹಾಗೆ ಇಲ್ಲಿ ನೋಡ್ಬೋದು AC ವೆಂಟ್ಸ್ ಇದೆ. ಹಾಗೆ ಇದು ನಿಮಗೆ ಅಡ್ಜಸ್ಟಬಲ್ AC ವೆಂಟ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಸ್ಟೇರಿಂಗ್ ಕಾಲಮ್ ನೋಡ್ಬೋದು, ಲೆದರೇಟ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಈ ಕಡೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಆದರೆ ಟಾಪ್ ಎಂಡ್ಗೆ ಹೋದರೆ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆಟೋಮೆಟಿಕಲಿ, ಮ್ಯಾನುವಲ್ ಬರಲ್ಲ. ಹಾಗೆ ಅಲ್ಲಿ ನಿಮಗೆ ಡಯಲ್ ವ್ಯೂ ಡಿಸ್ಪ್ಲೇನ ಚೇಂಜ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದು ವ್ಯೂ ಬಟನ್, ಇದನ್ನ ಪ್ರೆಸ್ ಮಾಡಿದ್ರೆ ಇವಾಗ ಸಿಂಗಲ್ ಡಯಲಲ್ಲಿ ಇದೆ. ಸೊ ಅದು 2 ಡಯಲಿಗೆ ಶಿಫ್ಟ್ ಆಗುತ್ತೆ. 2 ಡಯಲ್, ಸಿಂಗಲ್ ಡಯಲ್, ಹಾಗೆ ಡಿಜಿಟಲ್ ವ್ಯೂ. ಸೊ ಅದರಲ್ಲಿ ಟೋಟಲ್ 3 ವ್ಯೂಸ್ನ ನಾವು ಚೇಂಜ್ ಮಾಡ್ಬೋದು. ಹಾಗೆ ನಿಮಗೆ ಕ್ಲಸ್ಟರ್ ಬಗ್ಗೆ ಹೇಳೋದಾದರೆ ಇಲ್ಲಿ ನಿಮಗೆ DRLನ ತೋರಿಸುತ್ತೆ, ಹಾಗೆ ಔಟ್ಸೈಡ್ ಟೆಂಪ್ರೇಚರ್ ತೋರಿಸುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಫ್ಯೂಯಲ್ ಲೆವೆಲ್ ಗೇಜ್ನ ತೋರಿಸುತ್ತೆ. ಹಾಗೆ ಇಲ್ಲಿ ನಿಮಗೆ ಇರೋ ಫ್ಯೂಲಲ್ಲಿ ಎಷ್ಟು ಕಿಲೋಮೀಟ್ರ್ ಓಡ್ಬೋದು ಅನ್ನೋದನ್ನು ಡಿಸ್ಟೆನ್ಸ್ ಟೈಮ್ಗೆ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ RPM ಮೀಟರ್, ಹಾಗೆ ಸ್ಪೀಡು ಸೆಂಟ್ರಲ್ ಇಂಡಿಕೇಟ್ ಆಗುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ವೆಹಿಕಲ್ ಇಂಜಿನ್ ಟೆಂಪ್ರೇಚರ್ನ ತೋರಿಸುತ್ತೆ. ಹಾಗೆ ಕೆಳಗಡೆ ನಿಮಗೆ ಇಲ್ಲಿ ಟೋಟಲ್ ಓಡೋಮೀಟರ್ ತೋರಿಸುತ್ತೆ. ಹಾಗೆ ಈ ಕಡೆ ನಿಮಗೆ ಯಾವ ಡ್ರೈವ್ ಮಾಡಲ್ ಇದ್ದೀರಾ ಅದನ್ನ ಕೂಡ ತೋರಿಸುತ್ತೆ. ಹಾಗೆ ಸ್ಟೇರಿಂಗ್ ಕಾಲಮ್ ನನಗೆ ತುಂಬಾ ಇಷ್ಟ ಆಯಿತು. ಇದು 4 ಸ್ಪೋಕ್ ಸ್ಟೇರಿಂಗ್ ಕಾಲಮ್. ಹಾಗೆ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಡಿಸೈನ್ ಮಾಡಿರೋ ಇಲ್ಯುಮಿನೇಟೆಡ್ ಲೋಗೋ. ಚೇಂಜ್ ಮಾಡ್ಬೋದು. ಹಾಗೆ ವಾಯ್ಸ್ ಕಮಾಂಡ್ ಇದೆ, ವಾಯ್ಸ್ ಅಸಿಸ್ಟೆಂಟ್. ಹಾಗೆ ಇಲ್ಲಿ ನಿಮಗೆ ಸಾಂಗ್ಸ್ ಬ್ಯಾಕ್ವರ್ಡ್ ಫಾರ್ವರ್ಡ್ ಹೋಗೋದಕ್ಕೆ ಆಪ್ಷನ್ಸ್ ಇದೆ. ಇಲ್ಲಿ ವಾಲ್ಯೂಮ್ ಕಂಟ್ರೋಲ್ಸ್ ಇದೆ, ಮೇಲೆ ಅಪ್ ಆ್ಯಂಡ್ ಡೌನ್. ಹಾಗೆ ಇಲ್ಲಿ ಮ್ಯೂಟ್ ಬಟನ್ ಇದೆ. ಹಾಗೆ ಇದರಲ್ಲಿ ನೀವೇನಂದರೆ ಒಂದು ಆಟೋ ಡಿಮ್ಮಿಂಗ್ ಏರ್ ವಿಎಮ್ ನೀವು ಆಕ್ಸರೀಸಲ್ಲಿ ತೊಗೊಂಡು ಅಪ್ಡೇಟ್ ಆಗ್ಬೋದು, ಸೇಮ್. ಸೊ ಅವಾಗ ನಿಮಗೆ ಟಾಪ್ ಎಂಡ್ ಥರನೇ ಆಗುತ್ತೆ. ಆಟೋ ಡಿಮ್ಮಿಂಗ್ ಏರ್ ವಿಎಮ್ ಬರೋದು ನಿಮಗೆ ಟಾಪ್ ಎಂಡಲ್ಲಿ. ಹಾಗೆ ಮ್ಯೂಸಿಕ್ ಸಿಸ್ಟಮಲ್ಲಿ ಚೇಂಜಸ್ ಏನಂದರೆ ಇದು ನಿಮಗೆ 10.25 ಇದೆ. ಟಾಪ್ ಎಂಡಲ್ಲಿ ನಿಮಗೆ 12.3 ಇಂಚಸ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹಾಗೆ ಅದರಲ್ಲಿ ನಿಮಗೆ ಅಮೆಝಾನ್ ಅಲೆಕ್ಸಾ ಇದೆ, ಇದರಲ್ಲಿ ಅಮೆಝಾನ್ ಅಲೆಕ್ಸಾ ಇಲ್ಲ. ಸೊ ನಿಮಗೆ ಫೀಚರ್ಸ್ ಅಂತ ಬಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ ಆಲ್ಟೋ ಇದೆ, ಆಪಲ್ ಕಾರ್ಪ್ಲೇ ಇದೆ. ಇಲ್ಲಿಗೆ ಅಮೆಝಾನ್ ಅಲೆಕ್ಸಾ ಇರುತ್ತೆ ಸೇಮ್ ಪ್ಲೇಸಿಗೆ. ಹಾಗೆ ನಿಮಗೆ ಏರ್ ಕ್ವಾಲಿಟಿ ಇಂಡೆಕ್ಸ್, ಕ್ಲೈಮೇಟ್ ಕಂಟ್ರೋಲ್, ಡ್ರೈವ್ ನೆಕ್ಸ್ಟ್, ಹಾಗೆ ಇಮೇಜ್ ವ್ಯೂವರ್, ಹಾಗೆ ಮೀಡಿಯಾ ಸೋರ್ಸ್ ಇದೆ, ಹಾಗೆ ಫೋನ್, ಹಾಗೆ ಟಚ್ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ HD ಕ್ವಾಲಿಟಿ ಯೂಸ್ ಮಾಡಿದ್ದಾರೆ, ಮುಂಚೆಗಿಂತ ಇವಾಗ ತುಂಬಾ ಬೆಟರ್ ಇದೆ ಮ್ಯೂಸಿಕ್ ಸಿಸ್ಟಮ್ ಕ್ವಾಲಿಟಿ. ಆಡಿಯೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಜಸ್ಟ್ ಇದು ಮಾಡ್ತೀನಿ, ಕಾಪಿ ರೈಟ್ ಬರುತ್ತೆ, ಸೊ ಅದಕ್ಕೆ ಬೇಡ. ಸೌಂಡ್ ಮೊದಲು ತೋರಿಸ್ತೀನಿ ನೋಡಿ ನಿಮಗೆ.
ಮ್ಯೂಸಿಕ್ ಕ್ವಾಲಿಟಿ ಕೇಳ್ಕೊಂಬಿಡಿ ಹಾಗೆ ಹೇಗಿದೆ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಕ್ವಾಲಿಟಿ. ಸೊ ಮುಂಚೆನೂ ಚೆನ್ನಾಗಿತ್ತು, ಸೊ ಇವಾಗ ಕೂಡ ಇನ್ನೂ ಬೆಟರ್ ಆಗಿದೆ. ಹಾಗೆ ನೀವು AC ನ ಇಲ್ಲಿ ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆ ಬ್ಲೂಟೂತ್ ಪೇರ್ ಮಾಡೋದಕ್ಕೆ ಆಪ್ಷನ್ ಇಲ್ಲಿದೆ. ಹಾಗೆ ನೀವು ಯಾವ ಸೋರ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಸ್ವೈಪ್ ಮಾಡಿದ್ರೆ ನಿಮ್ಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಕೂಡ ನೋಡ್ಬೋದು. ಇಲ್ಲಿ ಆ್ಯಡ್ ವೈಡ್ ಗೇಟ್ಸ್ ಇದೆ. ಸೊ ಇಲ್ಲಿರೋದನ್ನು ಮಾತ್ರ ಆ್ಯಡ್ ಮಾಡೋಕ್ಕಾಗುತ್ತೆ. ಇವಾಗ ಇಲ್ಲಿ ಒಂದಿದೆ ಅಷ್ಟೇ, ಸೊ ಇದನ್ನ ಆ್ಯಡ್ ಮಾಡಿದೆ. ಹಾಗೆ 3 ಲೈಟ್ಸ್ ಇದೆ, 3 ಲೈಟ್ಸ್ ಆಲ್ರೆಡಿ ಆ್ಯಡ್ ಆಗಿದೆ. ಸೊ ಈ ಥರ ಆ್ಯಡ್ ಮಾಡ್ಬೋದು. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ಮೇಲೆ ಮತ್ತೆ ಅಡಿಷ್ನಲ್ ಆಗಿ ನೀವೇನು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಇದೊಂದಿದೆ, ಇದನ್ನು ಆ್ಯಡ್ ಮಾಡಿ. ಸೊ ಟೋಟಲ್ ಇರೋದನ್ನೆಲ್ಲ ಆ್ಯಡ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗೋಯ್ತು. ಹಾಗೆ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಡಿಜಿಟಲ್ ಪ್ಯಾನಲ್ AC ಬರುತ್ತೆ. ಸೊ ನೋಡ್ಬೋದು ಇವಾಗ ಇಲ್ಲಿ ನಿಮಗೆ ಬೂಟ್ ಓಪನಿಂಗ್ ಮ್ಯಾನ್ಯಲ್ ಇರುತ್ತೆ. ಬಟ್ ನಿಮಗೆ ಟಾಪ್ ಆ್ಯಂಡ್ ತೊಗೊಂಡ್ರೆ ಎಲೆಕ್ಟ್ರಿಕ್ ಸಿಗುತ್ತೆ. ಫಿಯರ್ಲೆಸ್ ಪ್ಲಸ್ ತೊಗೊಂಡ್ರೆ ಫಿಯರ್ಲೆಸ್ಸಲ್ಲಿ ಎಕ್ಸಾಕ್ಟ್ ಸೇಮ್ ಮ್ಯಾನ್ಯಲ್ಲೇ ಇರುತ್ತೆ. ಹಾಗೆ ಸೆಂಟ್ರಲ್ ಲಾಕಿಂಗ್ ಇದೆ, 360 ಕ್ಯಾಮ್ರಾ ಇದೆ. ಹಾಗೆ ಇಲ್ಲಿ ನಿಮಗೆ ಫ್ರಂಟ್ ಫಾಗ್ ಲ್ಯಾಂಪ್ಸ್ ಆಪ್ಷನ್ ಇದೆ. ಸೊ ಟಾಪ್ ಎಂಡಲ್ಲಿ ನಿಮಗೆ ರೇರ್ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ಇದು ಕೂಡ ನಿಮಗೆ ಮಿಡ್ ವೇರಿಯಂಟ್ ಟಾಪ್ ಎಂಡ್ ಡಿಫ್ರೆನ್ಸು. ಹಾಗೆ ಇದರಲ್ಲಿ ನಿಮಗೆ ಡ್ಯುಯಲ್ ಝೋನ್ AC ಬರಲ್ಲ, ಸಿಂಗಲ್ ಝೋನ್, ಯಾಕೆಂದರೆ ಇದನ್ನ ಒಬ್ಬರೇ ಕಂಟ್ರೋಲ್ ಮಾಡೋದು. ಸೊ ಟಾಪ್ ಎಂಡ್ಗೆ ಹೋದರೆ ನಿಮಗೆ ಡ್ಯುಯಲ್ ಝೋನ್ AC ಬರುತ್ತೆ. ಅದು ಬಿಟ್ಟರೆ ಇಲ್ಲಿ ನಿಮಗೆ ಚೇಂಜಸ್ ನೋಡೋಕೆ ಸಿಗೋದು ಟಾಪ್ ಎಂಡ್ ಟು ಮಿಡ್ ವೇರಿಯಂಟ್, ಇದು ಬಿ ಜ್ಯುವೆಲ್ಡ್ ಮೋಡು. ಸೊ ಇದರಲ್ಲಿ ನಿಮಗೆ ಆ್ಯಸ್ ಯೂಶುವಲ್ ಮುಂಚೆ ಬರ್ತಾ ಇತ್ತಲ್ಲ, ಸೊ ಅದನ್ನೇ ಸೇಮ್ ಕ್ಯಾರಿ ಆಗಿದೆ ಅಡ್ವೆಂಚರ್ ಪ್ಲಸ್ಸಲ್ಲಿ. ಅವಾಗೆಲ್ಲ ಮುಂಚೆ ಟಾಪ್ ಎಂಡಲ್ಲಿ ಕೊಡ್ತಾಯಿದ್ರು, ಇವಾಗ ಮಿಡ್ ವೇರಿಯಂಟಲ್ಲಿ ನಿಮಗೆ ಮಲ್ಟಿ ಡ್ರೈವ್ ಮೋಡ್ಸ್ ಇದೆ. ಸ್ಪೋರ್ಟ್ಸ್ ಮೋಡ್ ನಿಮಗೆ ಮುಂಚೆ ಇಲ್ಲಿ ಬರ್ತಾಯಿತ್ತು, ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇವಾಗ. ಎಕನಾಮಿ ಮೋಡ್ ಇಲ್ಲಿದೆ. ಹಾಗೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ಹಾಗೆ ಇನ್ನೊಂದು ಗುಡ್ ಥಿಂಗ್ ಏನಂದರೆ ಇದರಲ್ಲಿ ನಿಮಗೆ 45 ವ್ಯಾಟ್ಸ್ USB C ಟೈಪ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆ ನಾರ್ಮಲ್ USB ಸಾಕೆಟ್ ಕೂಡ ಇದೆ. 45 ಇರೋದ್ರಿಂದ ನಿಮಗೆ ಲ್ಯಾಪ್ಟಾಪ್ ಎಲ್ಲ ನೀವು ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಹಾಗೆ ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಹಾಗೆ ನಿಮಗೆ ಮುಂಚೆಗಿಂತ ಇವಾಗ ಪರ್ಫಾರ್ಮೆನ್ಸ್ ಬೆಟರ್ ಆಗಿದೆ, ಯಾಕಂದರೆ BS6 ಫೇಸ್ 2 ಅಲ್ಲಿ ಬಂದಿರೋದ್ರಿಂದ ರಿಫೈನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಪಿಕಪ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ನೋಡಿದ್ದೀನಿ, ಯಾರಾದರೂ ಓಡಿಸಿಲ್ಲ ಅಂದರೆ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಇದರಲ್ಲಿ ನಿಮಗೆ ಪಾರ್ಕಿಂಗ್ ಬ್ರೇಕ್ ಎಲೆಕ್ಟ್ರಿಕ್ ಇದೆ, ಆಟೋ ಹೋಲ್ಡ್ ಇದೆ. ಸೊ ಮಿಡ್ ವೇರಿಯಂಟಲ್ಲೇ ನಿಮ್ಗೆ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಮುಂಚೆ XT+ ಬರ್ತಾಯಿತ್ತು, ಬಟ್ ಅದರಲ್ಲಿ ಇದೆಲ್ಲ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಹಾಗೆ ಇಲ್ಲಿ ನಿಮಗೆ ಕಪ್ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಇಲ್ಲಿ 12 ವ್ಯಾಟ್ ಸಾಕೆಟ್, ಹಾಗೆ USB ಸಾಕೆಟ್, C ಟೈಪ್ ಸಾಕೆಟ್ ಇದೆ. ಹಾಗೆ ನಿಮಗೆ ಕೆಳಗಡೆ ಕೋಲ್ಡ್ ಬಾಕ್ಸ್ ಇದೆ, ನಾನು ಆಫ್ ಮಾಡ್ಬೋದು. ಹಾಗೆ ಇದರಲ್ಲಿ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಕೂಡ ಇದೆ. ಸೊ ನಾವು ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್, ಹಾಗೆ ಫ್ರಂಟ್ ಬ್ಯಾಕ್ ಕೂಡ ನಾವು ಅಡ್ಜಸ್ಟ್ ಮಾಡ್ಬೋದು. ಹಾಗೆ ಸಿಟಿ ಡ್ರೈವ್, ಹೈವೇ ಡ್ರೈವಿಂಗ್ ನಿಮ್ಗೆ ಹೆಂಗೆ ಕಂಫರ್ಟಬಲ್ಲು ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಆಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ರಿಯಲಿ ಕೂಲ್. ಆಗಿ ಒಂದು ಪ್ರೀಮಿಯಂ ಫೀಲ್ ಬರ್ತಾ ಇದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಆ್ಯಶ್ವುಡ್ ಫಿನಿಶ್. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಮುಂಚೆ ನಿಮಗೆ ಬ್ರೌನ್ ವುಡ್ ಫಿನಿಶ್ ಬರ್ತಾ ಇತ್ತು, ಬಟ್ ಇವಾಗ ಆ್ಯಶ್ವುಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಸನ್ ರೂಫ್ ಆಪ್ರೇಷನ್ ಬಟನ್ಸ್ ಇಲ್ಲಿದೆ. ಸೊ ಇದನ್ನು ಜಸ್ಟ್ ಸ್ವಲ್ಪ ಟಚ್ ಮಾಡಿದ್ರೆ, ಬರೀ ಸ್ಕ್ರೀನ್ ಓಪನ್ ಮಾಡಬೇಕಂದ್ರೆ ಜಸ್ಟ್ ಸ್ವಲ್ಪ ಟಚ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡಿದ್ರೆ ಈವನ್ ಗ್ಲಾಸ್ ಕೂಡ ನಿಮಗೆ ಓಪನ್ ಆಗಿಬಿಡುತ್ತೆ. ಹಾಗೆ ಟಾಪ್ ಎಂಡಲ್ಲಿ ನಿಮಗೆ ಇಲ್ಲಿ ಬಿ ಕಾಲ್ ಕೊಟ್ಟಿರ್ತಾರೆ ಬಟನ್ನು, ಬಟ್ ಇದರಲ್ಲಿ ಇಲ್ಲ. ಸೊ ಇದಿಷ್ಟು ನಿಮಗೆ ಟಾಪ್ ಎಂಡ್ ಟು ಮಿಡ್ ವೇರಿಯಂಟ್ ಫೀಚರ್ಸು. ಹಾಗೆ ಐರಾ ಕನೆಕ್ಟಿವಿಟಿ ಒಂದು. ಅದು ಬಿಟ್ಟರೆ ನಿಮಗೆ ಇಲ್ಲಿ ನೋಡ್ಬೋದು ಸ್ಪೀಕರ್. ಸೊ ಇಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಅಲ್ಲಿ 10 ಸ್ಪೀಕರ್ ಬರುತ್ತೆ, ಇಲ್ಲಿ 9 ಸ್ಪೀಕರ್ ಬರುತ್ತೆ, 8 ಸ್ಪೀಕರ್ ಬರುತ್ತೆ. ಸಬ್ವೂಫರ್ ಒಂದು ಮಿಸ್ಸಿಂಗ್ ಇರುತ್ತೆ ಇದರಲ್ಲಿ. ನಿಮಗೆ ಸನ್ ರೂಫ್ ಈ ಥರ ಓಪನ್ ಇರುತ್ತೆ. ಹಾಗೆ ಸನ್ಶೇಡ್ನ ನೀವು ಕ್ಲೋಸು ಹಾಗೆ ಓಪನ್ ಮಾಡ್ಬೋದು. 3 ಲೈಟ್ನಿಂಗ್ ನಿಮಗೆ ಸನ್ ರೂಫಲ್ಲಿ ಸನ್ಶೇಡ್ ಕ್ಲೋಸ್ ಆದಂಗೆ ಮಾತ್ರ ಆನ್ ಆಗುತ್ತೆ, ಓಪನ್ ಇರುವಾಗ ಆಗಲ್ಲ. ಯಾಕೆಂದರೆ ಮುಂಚೆದ್ರಲ್ಲಿ ನೀವು ನೋಡಿರ್ಬೋದು ಹ್ಯಾರಿಯರಲ್ಲಿ, ಅದು ಸನ್ಶೇಡ್ ಓಪನ್ ಆದಾಗ ಅದ್ರ ವಿಸಿಬಿಲಿಟಿ ಕಾಣಿಸೋದ್ರಿಂದ ಅಷ್ಟು ಪ್ರೀಮಿಯಮಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ಅದನ್ನು ಕೂಡ ಟೇಕ್ ಕೇರ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಬೆಟರಾಗಿ ಡಿಸೈನ್ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಈ ಕಡೆ ನಿಮಗೆ ಆಟೋ ರೈನ್ ಸೆನ್ಸಿಂಗ್ ವೈಪರ್ ಬರುತ್ತೆ ಇದರಲ್ಲಿ. ಹಾಗೆ ಈ ಕಡೆ ನಿಮಗೆ ಆಟೋ ಹೆಡ್ಲ್ಯಾಂಪ್ಸ್ ಬರುತ್ತೆ, ಇದನ್ನು ಆಟೋಗೆ ಇಡ್ಬೋದು. ಹಾಗೆ ಇದರ ಇಂಜಿನ್ ಆಪ್ಷನ್ಸ್ ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಕಲರ್ ಆಪ್ಷನ್ಸ್ ಬಂದರೆ ನಿಮಗೆ ಇದರಲ್ಲಿ ಸೀವುಡ್ ಗ್ರೀನ್ ಒಂದು ಅಡಿಷನಲ್ ಆ್ಯಡ್ ಆಗುತ್ತೆ. ಅದು ಬಿಟ್ಟರೆ ವೈಟ್ ಇದೆ, ಗ್ರೇ ಇದೆ, ರೆಡ್ ಇದೆ. ಸೊ ಟೋಟಲ್ 4 ಕಲರ್ ಸಿಗುತ್ತೆ. ಹಾಗೆ ಡಾರ್ಕ್ ಎಡಿಷನ್ ಬೇಕಂದರೆ ಡಾರ್ಕ್ ಎಡಿಷನ್ ಕೂಡ ಸಿಗುತ್ತೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ ಅಡ್ವೆಂಚರ್ ಪ್ಲಸ್ ತೊಗೊತೀರಾ ಅಂದರೆ 21,69,000 ಎಕ್ಸ್ ಶೋರೂಮ್ ಇದೆ. ಆನ್ ರೋಡ್ ನಿಮಗೆ 27,86,000 ಇದೆ. ಸೊ ಇದರಲ್ಲಿ ಇನ್ಕ್ಲೂಡ್ ಏನಪ್ಪ ಅಂದರೆ ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್, TCS, ರಿಜಿಸ್ಟ್ರೇಷನ್ ಫೀಸ್, ಫಾಸ್ಟ್ಯಾಗ್,
ಹಾಗೆ ಎಸೆನ್ಷಿಯಲ್ ಕಿಟ್ ಆಕ್ಸರೀಸ್. ಸೊ ಎಸೆನ್ಷಿಯಲ್ ಕಿಟ್ ಆಕ್ಸರೀಸ್ ನೀವು ತೊಗೊಂಡ್ರೆ 4 ಆಕ್ಸರೀಸ್ ಬರುತ್ತೆ. 27,000ಗೆ ಸೈಡ್ ಸ್ಟೆಪ್ಪು, 3D ಮ್ಯಾಚು, ಮಡ್ ಫ್ಲಾಪು, ಕಾರ್ ಕವರ್. ಸೊ ನಿಮ್ಗೆ ಏನು ಬೇಕು ಬೇಡ, ನೀವು ಬೇಡ ಅಂದರೆ ಅದನ್ನ ಎಕ್ಸ್ಕ್ಲೂಡ್ ಮಾಡ್ಬೋದು. ಇಂಡಿವಿಜುವಲ್ ಬೇಕಂದರೆ ನೀವು ಇಂಡಿವಿಜುವಲ್ ಪರ್ಚೇಸ್ ಮಾಡ್ಬೋದು. ಹಾಗೆ ಎಕ್ಸ್ಟೆಂಡ್ ವಾರಂಟಿ ಬೇಕಂದರೆ ಎಕ್ಸ್ಟೆಂಡ್ ವಾರಂಟಿ ಕೂಡ ಸಿಗುತ್ತೆ. ಅರೌಂಡ್ 35,000 ಆಗುತ್ತೆ ಎಕ್ಸ್ಟೆಂಡ್ ವಾರಂಟಿ. ನಾನು ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಎಕ್ಸ್ಟೆಂಡ್ ವಾರಂಟಿ ಬೆಸ್ಟ್ ಥಿಂಗು. ಯಾಕಂದರೆ ಇಷ್ಟು ದೊಡ್ಡ ಗಾಡಿ ತೊಗೊಂಡಿರ್ತೀವಿ, ಇನ್ ಕೇಸ್ ಮೆಕ್ಯಾನಿಕಲ್ ಫೇಲ್ಯೂರ್ ಆದರೆ ಸೊ ವಾರಂಟಿ ನಮ್ಮನ್ನು ಸೇಫ್ ಮಾಡುತ್ತೆ. ಯಾಕಂದರೆ ನಮಗೆ ಡ್ಯಾಮೇಜಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಆಕ್ಸಿಡೆಂಟಲ್ ಡ್ಯಾಮೇಜ್ ಆಯ್ತು ಅಂದರೆ ಇನ್ಶೂರೆನ್ಸ್ ಇರುತ್ತೆ ಕವರೇಜ್. ಬಟ್ ಇನ್ ಕೇಸ್ ಸಡನ್ನಾಗಿ ಏನಾದರೂ ವೇರಿಯಂಟ್ ಇರುತ್ತೆ, ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಸೊ ಅದಕ್ಕೋಸ್ಕರ ಆದರೂ ನಾವು ಎಕ್ಸ್ಟೆಂಡ್ ವಾರಂಟಿ ತೊಗೊಳ್ಳೇಬೇಕಾಗುತ್ತೆ. ಇಷ್ಟು ಮಾಡುವಾಗ ಆಬ್ವಿಯಸ್ಲಿ ಎಕ್ಸ್ಟೆಂಡ್ ವಾರಂಟಿ ಇಸ್ ಮಚ್ ನೀಡೆಡ್ ನನ್ನ ಪ್ರಕಾರ. ಸೊ ಯಾರೆಲ್ಲ ಕಾರ್ ತೊಗೊಂಡಾಗ ದಯವಿಟ್ಟು ಸಜೆಸ್ಟ್ ಮಾಡಿ ಎಕ್ಸ್ಟೆಂಡ್ ವಾರಂಟಿ ಬೆಸ್ಟ್ ಆಪ್ಷನ್ ಅಂತ. ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅನ್ಕೊಂತಾನೆ, ಏನು ಬಿಟ್ಟಿಲ್ಲ. ಹಾಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಟೆಕ್ಸ್ಟ್ ಮಾಡಿ, ಸೊ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಕೂಡ ಇರುತ್ತೆ, ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾರ್ ಬ್ರೋ ಕನ್ನಡ.